ನಿಮ್ಗೆ ಇನ್ನೂ ತುಂಬಾ ದೊಡ್ಡ ಗುರುಗಳವರು ಅಂದ್ರೆ ಸರ್ ನನ್ಗೆ ಪ್ರಾಬ್ಲಿ ಕಾಂತಾರದಲ್ಲಿ ಒಂದ್ 3-4 ಸೀನ್ ಅಷ್ಟೇ ಒಟ್ಟಿಗೆ ಇದ್ದಿದ್ದು, ನಂದು ಸರ್ದು ಅಚ್ಯುತ್ ಸರ್ದು. ಇದ್ರಲ್ಲಿ ಒಂದೂನು ಒಟ್ಟಿಗೆ ಇಲ್ಲ, ಎಲ್ಲೂ ಇಡೀ ಸಿನಿಮಾ ಯುವ ಸಿನಿಮಾದಲ್ಲಿ ಇವರಿಬ್ರು ಮುಖಾಮುಖಿ ಆಗಿದ್ದೇ ಇಲ್ಲ. ಅಂದ್ರೆ ಇಬ್ರು ಒಬ್ರಿಗೊಬ್ರು ಡೈಲಾಗ್ ವಿನಿಮಯ ಇಲ್ವೇ ಇಲ್ಲ. ಆದ್ರೆ ಇಡೀ ಸಿನಿಮಾದಲ್ಲಿ ಇಬ್ರು ಆಕ್ಟಿವ್ ಆಗಿದ್ದಾರೆ. ಹೌದು, ಇಬ್ರು ಸೆಟ್ಟಲ್ ಸಿಗ್ತಿದ್ವಿ, ಸ್ಕ್ರೀನ್ ಶೂಟಿಂಗ್ ಇರ್ತಿರ್ಲಿಲ್ಲ ಇಬ್ರು. ಈ ವಿಷಯ ವಿಸ್ತಾರ ನ್ಯೂಸ್ ನಲ್ಲಿ ಮಾತ್ರ. ಹೆಂಗಿದ್ರು ನಿಮ್ಮ ಮಜಾ ಅಂದ್ರೆ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿ ಹಿಡಿದಿಟ್ಕೊಡೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ಸಂತೋಷ್ ಆನಂದ್ರ. ಒಂದೇ ಒಂದ್ ಕನೆಕ್ಟಿಂಗ್ ಪಾಯಿಂಟ್ ಅಂದ್ರೆ ಅದು ಯುವ ಅನ್ನೋ ಪಾತ್ರ. ನನ್ಗೆ ಮತ್ತೆ ಅಚ್ಯುತ್ ಸರ್ಗೆ ಕನೆಕ್ಷನ್ ಅಥವಾ ಕ್ಲಾಶ್ ಆಗದ್ ಸಿನಿಮಾದಲ್ಲಿ ಅಥವಾ ನಾವ್ ಒಟ್ಟಿಗೆ ಬರೋದಂದ್ರೆ ಯುವ ಅವ್ರ ಮುಖಾಂತರ, ಬಟ್ ಫಿಸಿಕಲಿ ಎಲ್ಲೂ ಬರಲ್ಲ. ಸರ್ ಒಂದು ಮಾತು ಹೇಳಿ, ನಿಮ್ಮ ಅನುಭವದ ಮಾತಿಗೆ ಬೇಕು ನನಗೆ. ಹಲವಾರು ನಟರ ಅಥವಾ ನಟಿಯರ ಡೆಬ್ಯೂ ಫಿಲಮ್ಗಳಲ್ಲಿ ನೀವಿದ್ದೀರಾ ಸರ್. ತುಂಬ ಜನ ಯಾವ ಸೀನ್ ಈ ಕಲಾವಿದ ಹೀಗೆ, ಈ ಕಲಾವಿದ ಹೀಗೆ ಅಂತ ಆ ಥರ ಡಿಫೈನ್ ಮಾಡೋದಾದ್ರೆ ಈ ಕಲಾವಿದ ಯುವ ರಾಜ್ಕುಮಾರ್ನ ಹೇಗೆ ಡಿಫೈನ್ ಮಾಡ್ತೀರಾ ಸರ್? ಈಗ ಜನರಲ್ ಆಗಿ ಹೇಳೋದೇ ಮಾತಿದೆಯಲ್ಲ, ತುಂಬ ಡೆಡಿಕೇಟೆಡ್ ಅಂತ. ಆ ಡೆಡಿಕೇಟೆಡ್ ಅಂದರೆ ಏನು ಅಂತ ಯೋಚನೆ ಮಾಡಿದ್ರೆ, ಏನು ಕೆಲಸ ಮಾಡೋಕ್ಕೆ ಬರಬೇಕಾದ್ರೂ ಅದಕ್ಕೆ ಬೇಕಾದ ತಯಾರಿ ಇಲ್ದಲೇ ಬರೋದಿದೆಯಲ್ಲ, ಅದು ತಪ್ಪು. ಆದರೆ ಎಲ್ಲ ತಯಾರಿಯೊಂದಿಗೆ ಬರೋದು ಸರಿಯಾದ ಕ್ರಮ. ಪೂರ್ವ ತಯಾರಿ. ಆ ಪೂರ್ವ ತಯಾರಿಯೊಂದಿಗೆ ಇವರು ಬಂದಿದ್ದಾರೆ. ಸೊ ಆ ಡೆಡಿಕೇಶನ್ ಅನ್ನೋದು ಅಲ್ಲಿ ಕಾಣ್ತಾ ಇದೆ. ಅವರು ಅಭಿನಯದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ, ಡಾನ್ಸಿಂಗಿಗೆ ತಯಾರಿ ಮಾಡ್ಕೊಂಡಿದ್ದಾರೆ, ಫೈಟಿಗೆ ತಯಾರಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಈ ಸ್ಕ್ರಿಪ್ಟಿಗೆ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಒಂದು ಪಾತ್ರನ ಪ್ರವೇಶ ಮಾಡಬೇಕಲ್ಲ, ಆ ಪಾತ್ರ ಪ್ರವೇಶಕ್ಕೆ ಬೇಕಾದ ತಯಾರಿಯನ್ನು ಮಾಡಿದ್ದಾರೆ. ಡೈರೆಕ್ಟರ್ಸ್ ಜೊತೆ ಮಾಡಿದ್ದಾರೆ, ಕೋ ಆರ್ಟಿಸ್ಟ್ ಜೊತೆ ಮಾಡಿದ್ದಾರೆ, ವರ್ಕ್ಶಾಪ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಹಲವು ವರ್ಕ್ಶಾಪ್ಗಳನ್ನ ಇವರೆಲ್ಲ ಸೇರಿ ಮಾಡಿದ್ದಾರೆ ಜೊತೆಯಲ್ಲಿ. ಯಾವುದೋ ಒಂದು ಫ್ರೇಮಲ್ಲಿ ಆ ವ್ಯಕ್ತಿಯನ್ನು ನೆನಪಿಸ್ತಾನೆ ಈತ ಅಂತ ಅನಿಸಿದ್ದುಂಟ? ಇಲ್ಲ, ನನಗೇನು ಆ ಥರ ಕಂಡಿಲ್ಲ. ಬಟ್ ಇವ್ರದ್ದೊಂದು ಬೇರೆ ಥರದ ಆ್ಯಕ್ಟಿಂಗ್ ಸ್ಕಿಲ್ ಇದೆ. ಈ ಸಿನಿಮಾದಲ್ಲಿ ಇಲ್ವಾ? ಅದು ಇದೆ. ಓಕೆ, ಕಾಣುತ್ತೆ ಅದು. ಇಡೀ ಸಿನಿಮಾ ನೋಡಿದಾಗ ಇವ್ರ ಪರ್ಫಾರ್ಮೆನ್ಸ್ ಇನ್ನೊಂದು ಥರದ ಶೇಡ್ ಇದೆ ಇವ್ರಿಗೆ. ಇದೊಂದು ಕಾರಣಕ್ಕೆ ಈ ಸಿನಿಮಾ ಮಿಸ್ ಮಾಡಿಬಿಡಿ, ನೋಡಲೇಬೇಕು ಅನ್ನೋದಾದರೆ ಅಚ್ಚುತಣ್ಣ ಏನು ಹೇಳ್ತಾರೆ? ನಿಮಗೆ ಭಾಳ ನೇರವಾಗಿ ಕನೆಕ್ಟ್ ಆಗುವ ಚಿತ್ರ ಇದು. ನಿಮ್ಮ ಬದುಕಿನ ಹಲವಾರು ಇನ್ಸಿಡೆಂಟ್ಗಳನ್ನು, ನಿಮ್ಮ ಬದುಕಿನ ಹಲವಾರು ಘಟನೆಗಳನ್ನು, ಹಲವಾರು ದಿನಗಳನ್ನು, ಕ್ಷಣಗಳನ್ನು ನೆನಪಿಸುವಂತಹ ಒಂದು ಚಿತ್ರ. ನಿಮ್ಮನ್ನು ಈ ಚಿತ್ರ ಕತೆ ಜೊತೆಗೆ ಕರ್ಕೊಂಡು ಹೋಗುತ್ತೆ. ಆ ಕಾರಣಕ್ಕೆ ಈ ಚಿತ್ರ ನೀವು ನೋಡಬೇಕು. ಸಪ್ತಮಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತಾರಲ್ಲ, ಏನು ಇಮೋಷನ್, ಕಮರ್ಷಿಯಲ್ ಎಲಿಮೆಂಟ್, ಒಂದು ಲವ್ ಸ್ಟೋರಿ, ಒಂದು ಹೀರೋ ಎಲಿವೇಶನ್ ಆಗಿರ್ಬೋದು, ಆ್ಯಂಡ್ ಒಂದು ಫ್ಯಾಮಿಲಿ ಜರ್ನಿ ಆಗಿರ್ಬೋದು, ಅದೆಲ್ಲ ಇದೆ. ಸೊ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಿದಾಗ, ಒಂದು ತಂದೆ ತಾಯಿ ಅವ್ರ ಮಕ್ಳ ಜೊತೆ ಕೂತ್ಕೊಂಡು ನೋಡಿದಾಗ ಒಂದು ಅದು ಸೀನ್ಸ್ನ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಕನೆಕ್ಟ್ ಮಾಡ್ಕೊಬೋದು. ತುಂಬಾ ರಿಲೇಟಬಲ್ ಆಗಿದೆ ಸಿನಿಮಾ. ರೇಟ್ ಯುವ ರಾಜ್ಕುಮಾರ್ ಡ್ಯಾನ್ಸಿಂಗ್ ಔಟ್ ಆಫ್ 10. 10. ಓಕೆ, ಆಕ್ಷನ್ 10. ರೊಮ್ಯಾನ್ಸ್ 10. ಗುಡ್, ನೈಸ್. ಕವಿತೆ ಎವ್ರಿಬಡಿ ಇಸ್ ಟೆಲ್ಲಿಂಗ್, ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಡು ಅಂತ. ಒಂದು ಅವಕಾಶ ಕೊಡ್ತೀನಿ ನಾನು ಸುಮ್ಮನೆ ಹಾಗೆ. ಈ ಆನ್ ಸ್ಪಾಟ್ ಈ ಪ್ರತಿಯೊಬ್ಬ ಹೀರೋಗೂ ಒಂದು ಸಬ್ ಕ್ಯಾಪ್ಷನ್ ಇದ್ದೇ ಇರುತ್ತೆ, ಎಲ್ಲರಿಗೂ ಒಂದೊಂದು ಇದ್ದೇ ಇದೆ. ಯುವ ರಾಜ್ಕುಮಾರ್ಗೆ ಏನು ಕೊಡ್ತೀರಾ? ಲೈವ್ ವೈರ್ ಅಂತ. ವಾ, ಏನು ಲೈವ್ ವೈರ್? ಸದಾ ಹೆಂಗಂತ ಕನ್ನಡದಲ್ಲಿ ಏನ್ಬೋದು ಅದಕ್ಕೆ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡುವ ನಟ ಹಾಗೆ ಅನ್ಸುತ್ತೆ ಅದು. ಅಂದ್ರೆ ಆ ಥರ ಒಂದು ಸ್ಪಾರ್ಕ್ ಅವರಲ್ಲಿ ನೋಡ್ಬೋದು ಅಂತ, ಆ ಥರದೊಂದು ವ್ಯಕ್ತಿತ್ವ ಅಂತ. ಅದೊಂದು ಹಾಡು ಹಾಡ್ಬಿಡಿ ನಮಗೋಸ್ಕರ, ಲಡಾಖ್ ಹಾಡು ಅಂತ. ನಾವ್ಯಾರು ಇಲ್ಲಿ ಆಡಿಷನ್ ಮಾಡ್ತಿಲ್ಲ, ಕಮ್ ಆನ್, ಗೋ ಹೆಡ್. ಓಕೆ, ರೆಡಿ, 1 2 3 ಗೋ. ಏನು ಹೇಳಲಿ ನಾನು ಹೊಸ ಥರ, ಏನೇ ಇದ್ದರೂ ನಿನ್ನ ನಂತರ, ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ, ನೀನೇ ಉತ್ತರ. ನಾವ್ಯಾರು ಆಡಿಷನ್ ಮಾಡಿಲ್ಲ, ಬಟ್ ಸಿ ನೀವೆಷ್ಟು ಇಷ್ಟಪಡ್ತೀರಾ ಈ ಸಿನಿಮಾನ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಅಷ್ಟೇ. ನಿಮ್ಮನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿರ್ಬೋದು, ಬಟ್ ನೀವಿಬ್ರು ಎಷ್ಟು ಜಲ್ಲಾಗಿ ಈ ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡ್ತೀರಾ ಅಂದರೆ, ಈ ಕಡೆ ಕೂತಿರೋ ನನಗೆ ಗುರು ಫಸ್ಟು ಮಾರ್ಚ್ 29ನೇ ತಾರೀಕು ಹೋಗಿ ನೋಡಬೇಕು ಅನ್ನೋ ರೀತಿ ನಮ್ಗೆ ಅನಿಸಕ್ಕೆ ಶುರು ಆಗುತ್ತೆ. ದಟ್ಸ್ ಒಂದು ಗುಡ್ ವೈಬ್ ಯಾವಾಗಲೂ ಹೊರಗೆ ಬರೋದಷ್ಟೇ. ನೋ ಡೌಟ್ ಮಾರ್ಚ್ 29ನೇ ತಾರೀಕು ಈ ಸಿನಿಮಾ ಜಗತ್ತಿನಾದ್ಯಂತ ರಿಲೀಸ್ ಆಗುತ್ತೆ. ನಮಗೊಂದು ಒಳ್ಳೆ ಟ್ರೀಟ್ ಆಗುತ್ತೆ. ಒಂದೊಳ್ಳೆ ಸಿನಿಮಾ ನೋಡೋಕ್ಕೆ ಕನ್ನಡಿಗರು ಅಫ್ಕೋರ್ಸ್ ಕಾಯ್ತಾ ಇರ್ತೀವಿ. ಸಪ್ತಮಿ, ಬೆಸ್ಟ್ ವಿಶಸ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅಚ್ಯುತಣ್ಣ, ಆ್ಯಸ್ ಯೂಶುವಲ್ ನಮಗೊಂದು ನೀವು ಕಡಿಮೆ ಮಾತಾಡಿದ್ರು ಅದಕ್ಕೊಂದು ತೂಕ ಇದ್ದೇ ಇರುತ್ತೆ.
ಆ ವಿಷಯವನ್ನು ನಿಮ್ಗೆ ಮನವರಿಕೆ ಮಾಡ್ಕೊಡ್ತಿದ್ದೀನಿ. ಅಚ್ಯುತಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಸಪ್ತಮಿ ಅಷ್ಟೊಂದು ಮಾತಾಡ್ತಾರೆ, ಹರೀಶ್ ನಾಗರಾಜ್ ಎಷ್ಟೊಂದು ಮಾತಾಡ್ತಾರೆ ಅಂತ. ನೀವು ಡೈಲಾಗಲ್ಲಿ ಹೆಂಗೆ ಸಿನಿಮಾದಲ್ಲಿ ನುಂಗಿ ನೀರು ಕುಡಿತೀರ ಅಂತ ನಮ್ಮೆಲ್ಲರಿಗೂ ಗೊತ್ತು. ನೀವಿಬ್ಬರೇ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಸೋ ಸ್ವೀಟ್ ಆಫ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇನ್ನು ಸಿನಿಮಾ ನೋಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ನಾನು, ಆಗ್ಬೋದಾ? ಓಕೆ, ಇಲ್ಲಿಗೆ ನಮ್ಮ ಎಪಿಸೋಡ್ನ ಮುಗಿಸಿ ನಾನು ಹೋಗಿ ಬರ್ತೀನಿ. ಅಫ್ಕೋರ್ಸ್ ಈ ಸಿನಿಮಾ ನೆನಪಿರಲಿ, ಮಾರ್ಚ್ 29ನೇ ತಾರೀಕು ಜಗತ್ತಿನಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ಯುವ, ನಾಯಕ ನಟನ ಹೆಸರು ಯುವ ರಾಜ್ಕುಮಾರ್. ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.